ಆತ್ಮೀಯ ವೀಕ್ಷಕರೇ ನಮಸ್ಕಾರ. ನಾವಿಂದು ಜಂಬೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮಕ್ಕೆ ಆಗಮಿಸಿದ್ದೇವೆ. ಶ್ರೀ ದೇವಾಲಯದ ಬಗ್ಗೆ, ದೇವಾಲಯದ ಹಿನ್ನೆಲೆ ಬಗ್ಗೆ ಬಹಳಷ್ಟು ಮಾಹಿತಿಗಳನ್ನು ನೀಡಲಿಕ್ಕಿದ್ದಾರೆ ದೇವಾಲಯದ ಮುಖ್ಯಸ್ಥರು ಶ್ರೀ ಪರಮೇಶ್ವರ ಅಡಿಗರು. ಅವರ ನುಡಿಗಳಿಂದ ಕೇಳೋಣ ಶ್ರೀ ದೇವಾಲಯದ ಬಗ್ಗೆ ಇರುವಂಥ ಹಿನ್ನೆಲೆ, ಅದೇ ರೀತಿ ದೇವಾಲಯ ನಡೀತಿರುತ್ತ ಕೆಲಸ ಕಾರ್ಯಗಳು, ದೇವಾಲಯ ಎಲ್ಲಿದೆ ಎನ್ನುವ ಬಗ್ಗೆ ಕೂಡ ವಿವರಗಳನ್ನು ತಿಳಿಯೋಣ. ಹಾಗೆ ಈ ವಿಡಿಯೋಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತವನ್ನು ಕೋರುತ್ತೆ. ದೇವಾಲಯದ ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ನಮಸ್ತೆ ಅಡಿಗರೆ. ನಮಸ್ತೆ. ನಮಸ್ಕಾರ. ನಮಸ್ತೆ ಸರ್. ನಾವು ಜಂಬೂರು ದೇವಸ್ಥಾನದ ಮೊನ್ನೆ ಬ್ರಹ್ಮಕಲಶ ಆಯ್ತು. ಆ ದೇವಸ್ಥಾನದ ಬಗ್ಗೆ ಸ್ವಲ್ಪ ಹಿನ್ನೆಲೆ ಸರ್, ದೇವಸ್ಥಾನದ ಹಿನ್ನೆಲೆ, ಅದು ಮೂಡಿಬಂದ ಲಿಂಗ, ಆ ಮೂಡಿಬಂದ ಲಿಂಗದ ಬಗ್ಗೆ, ಅದ್ರ ಬಗ್ಗೆ ಹಿನ್ನೆಲೆ ಸ್ವಲ್ಪ ಹೇಳಿ ಸರ್. ಅದ್ರ ಹಿನ್ನೆಲೆ ಅಂದ್ರೆ, ಅದು ಸಾವಿರಾರು ವರ್ಷದ ಹಿಂದೆ ಜಾಬಾಲಿ ಮಹರ್ಷಿಗಳು ಅಲ್ಲಿ ತಪಸ್ಸು ಮಾಡಿ ಈಶ್ವರನನ್ನ ಒಲಿಸ್ಕೊಂಡ್ರು. ಈಶ್ವರನ ತಪಸ್ಸಿಗೆ ಅನುಗುಣವಾಗಿ ಅವನೆಲ್ಲ ಉದ್ಭವವಾಗಿ ಈಶ್ವರ ಲಿಂಗ ಬಂದಿದೆ. ಹಾಗೆ ಅದರೊಟ್ಟಿಗೆ ಕಾಳಿ ದೇವಸ್ಥಾನ ಕೂಡ, ಕಾಳಿ ಕೂಡ ಉದ್ಭವ ಆಗಿದ್ದಾಳೆ. ಹಾಗೆ ಅದಕ್ಕೆ ಸಂಬಂಧಪಟ್ಟಂತೆ ಈಶ್ವರನ ಗಣಗಳೆಲ್ಲ ಅವನೊಟ್ಟಿಗೆ ಬಂದಿದ್ದಾರೆ. ಅವ್ರನ್ನೆಲ್ಲ ಮೆಕ್ಕೆ ಕಟ್ಟು ಎಂಬಲ್ಲಿ ನೆಲೆಸಲಿಕ್ಕೆ ಈಶ್ವರನ ಆದೇಶ ಕೊಟ್ಟ. ಅದೇ ರೀತಿಯಲ್ಲಿ ಈ ದೇವಸ್ಥಾನದ ಹಿನ್ನೆಲೆ ಆಯ್ತು. ಹಾಗೆ ಐತಿಹಾಸಿಕವಾಗಿ ನೋಡುದಾದ್ರೆ, ಅದು ಸಾವಿರಾರು ವರ್ಷ ಹಿಂದೆ ಅನ್ನೋದಕ್ಕೆ ಸಾಧಾರಣ 13ನೇ ಶತಮಾನದಲ್ಲಿ ವಿಜಯನಗರ ಅರಸರು ಅದಕ್ಕೆ 166 ಎಕರೆ ಉಂಬಳಿ ಕೊಟ್ಟದ ಬಗ್ಗೆ ಶಿಲಾಶಾಸನ ಇದೆ. ಇಲ್ಲಿ ಜಂಬೂರು ಮತ್ತು ಶಿರ್ಣಿ ಜಾಗದಲ್ಲಿ 2 ಕಡೆಯಲ್ಲಿ ಶಿಲಾಶಾಸನ ಇದೆ. ಅದು ಸಾಕ್ಷ್ಯಭೂತವಾಗಿ ಅದನ್ನ ನಾವು ಪರಿಗಣಿಸಬಹುದು. ಮತ್ತೆ ಲಿಂಗ ಕೂಡ ವಿಶೇಷವಾದ ಲಿಂಗ, ಅದು ಬೇರೆ ಲಿಂಗದ ಹಾಗೆ ಇಲ್ಲ. ಲಿಂಗದಲ್ಲಿ ಗಣಪತಿ, ಅಮ್ಮನವರು ಹಾಗೂ ಈಶ್ವರ 3 ಕಾಣ್ತಾ ಇದೆ. ಅಮ್ಮನವರ ಸಿಂಬಲ್ ಆಗಿ ಅದು ತ್ರಿಕೋನ ಹಾಗೂ ಮಧ್ಯ ಬಿಂದು ಇದೆ ಅದರಲ್ಲಿ. ಹಾಗೆ ಲಿಂಗದಲ್ಲಿ 2 ಭಾಗ ಇದೆ, ಒಂದು ಅಮ್ಮನವರ ಭಾಗ, ಒಂದು ಈಶ್ವರನ ಭಾಗ. ಈಶ್ವರನ ಭಾಗದಲ್ಲಿ ಗಣಪತಿ ಕೂಡ ಇದೆ, ಅದು ಕೂಡ ಸ್ಪಷ್ಟವಾಗಿ ಕಾಣ್ತದೆ. ಇದೇ ಒಂದು ಲಿಂಗದ ವಿಶೇಷ ಅಂದ್ರೆ ಅದು. ಲಿಂಗದಲ್ಲಿ ಇದೆಲ್ಲ ಕಾಣ್ತದೆ, ಬಿಲ್ಲು ಬಾಣ ಕೂಡ ಇದೆ, ಅದು ಕೂಡ ಅದು ಕಾಣ್ತಾ. ಅಂದ್ರೆ ರುದ್ರದಲ್ಲಿ ನಮಸ್ತೆ ರುದ್ರಮನ್ಯ ಉತೈಷವೇ ನಮಃ ಅಂತ ಹೇಳ್ತೇವಲ್ಲ, ಅದೇ ರೀತಿ ಅವನ ಬಿಲ್ಲಿಗೆ ಮತ್ತು ಬಾಣಕ್ಕೆ ಪ್ರಪ್ರಥಮವಾಗಿ ನಮಸ್ಕಾರ ಮಾಡ್ತಾರೆ ರುದ್ರದಲ್ಲಿ. ಆ ರೀತಿಯಲ್ಲಿ ಲಿಂಗದಲ್ಲಿ ಅದು ಕೆತ್ತಲ್ಪಟ್ಟಾಗೆ ಇದೆ. ಅದು ಉದ್ಭವದಲ್ಲಿ ಹಾಗೆ ಬಂದಿದೆ. ಅದೇ ಒಂದು ವಿಶೇಷ ಈ ಲಿಂಗದ. ಹೌದು, ನಿಜವಾಗಿ. ಅಂದ್ರೆ ಅದು ಉದ್ಭವ ಲಿಂಗದಲ್ಲಿ ಇದೆಲ್ಲ ಕಾಣ್ತಾ ಇದೆ. ಎಲ್ಲ ಕಾಣ್ತಾ ಇದೆ. ಅಂದ್ರೆ ಈಗ ಅದ್ರದ ಹಿನ್ನೆಲೆ ಅಂದ್ರೆ ತುಂಬಾ 1000 ವರ್ಷ ಹಿನ್ನೆಲೆ ಇದೆ. 1000 ವರ್ಷ ಹಿಂದೆ 1000 ವರ್ಷ ಹಿಂದೆ. ಯಾಕಂದ್ರೆ ಅವ್ರು 12ನೇ ಶತಮಾನದವರು ಉಂಬಳಿ ಕೊಡ್ಬೇಕಾದಕ್ಕಿಂತ ಹಿಂದೆ ಕೂಡ ದೇವಸ್ಥಾನ ಇದ್ದಿರ್ಬೋದು. ಅದ್ರ ಪೂಜಾ ವಿಧಿವಿಧಾನಗಳನ್ನು ಯಾರು ಮಾಡ್ಕೊಂಡು ಬರ್ತಾರೆ ಸರ್ ಮೊದ್ಲಿಂದಲೂ? ಪೂಜಾ ನಮ್ಮ ಕುಟುಂಬದವರು ಮಾಡ್ಕೊಂಡ್ ಬರ್ತಾ ಇದ್ದಾರೆ. ನಮ್ಮ ಕುಟುಂಬದವರೇ, ಅಡಿಗ ಕುಟುಂಬದವರೇ ಮಾಡ್ಕೊಂಡ್ ಬರ್ತಾ ಇದ್ದಾರೆ. ಅಂದ್ರೆ ಈಗ ಮೊನ್ನೆ ಬ್ರಹ್ಮಕಲಶ ಆಯ್ತು, ಅದರ ಮೊದಲು ಅದರ ನಂತರ ಕೂಡ ಅಲ್ಲಿನ ಏನು ಸರ್ ಪೂಜಾ ವಿಧಿವಿಧಾನಗಳು ಯಾವ ರೀತಿ ಜರುಗುತ್ತದೆ ಸರ್? ಸೋಮವಾರದಿಂದ ಈ ಪ್ರತಿ ವಾರ ಏನು ವಿಶೇಷತೆ ಪೂಜೆಗಳು ಅಂದ್ರೆ ರುದ್ರಾಭಿಷೇಕ, ಪ್ರತಿ ದಿವಸ ರುದ್ರಾಭಿಷೇಕ, ಪಂಚಾಮೃತಾಭಿಷೇಕ ದಿವಸ ಇರ್ತದೆ. ವಿಶೇಷವಾಗಿ ಸೋಮವಾರ ಅದು ತುಂಬಾ ಭಕ್ತಾದಿಗಳು ಬರ್ತಾರೆ. ಅದು ತುಂಬಾ ರುದ್ರಾಭಿಷೇಕಗಳು ಜಾಸ್ತಿ ಆಗ್ತದೆ. ರುದ್ರಾಭಿಷೇಕ ಅವರೆಲ್ಲ ಹರಕೆ ಎಲ್ಲ ಹೇಳ್ಕೊಂಡಿರ್ತಾರೆ, ಹರಕೆ ಮೂಲಕ ರುದ್ರಾಭಿಷೇಕ ಮಾಡ್ತಾರೆ.
ದೇವಸ್ಥಾನ ಎಷ್ಟು ಒಂದು ಗ್ರಾಮಗಳಿಗೆ ಇದು ಅಂದ್ರೆ ಸೀಮಿತವಾಗಿ ಅಂದ್ರೆ ಎಷ್ಟು ಗ್ರಾಮಗಳು ಇದರ ಅಂಡರ್ ಅದರ ಹಿರಿಯರ ಗ್ರಾಮ ಹಾಗೂ ವ್ಯರ್ತಾಡಿ ಗ್ರಾಮ ಇದರ ಅಂಡರ್ ಬರ್ತದೆ. ಅಂದ್ರೆ ಇದು ದೇವಸ್ಥಾನ ಇರುವುದು ಸರ್ ಸಾಹೇಬರ ಕಟ್ಟೆಯಿಂದ ಸ್ವಲ್ಪ ನಾವು ಇದು 1 ಕಿಲೋಮೀಟರ್ ಪೂರ್ವದಲ್ಲಿದೆ. ಸಾಹೇಬರ ಕಟ್ಟೆಯಿಂದ ಶಿರೋಮುಖ ಹೋಗೋ ದಾರಿಯಲ್ಲಿ ಇದೆ ಅಲ್ಲ ಸರ್? ಆ ದಾರಿಯಲ್ಲಿ 1 ಕಿಲೋಮೀಟರ್ ಹೋದ ಕೂಡ ಲೆಫ್ಟಿಗೆ ಒಳಗೆ ಹೋಗ್ಬೇಕು. ಹೌದು ಸರ್. ಅದೇ ರೀತಿ ನಿಮಗೆ ನಮ್ಮ ಚಾನಲ್ ಪರವಾಗಿ ಪ್ರೀತಿಯ ಧನ್ಯವಾದಗಳು ಸರ್. ಬಹಳ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಥ್ಯಾಂಕ್ ಯು.